ಇನ್ನು ಪಶ್ಚಿಮ ಬಂಗಾಳದಲ್ಲಿ ಮನೆಯೊಂದು ಮೂರು ಬಾಗಿಲಾದ ಟಿಎಂಸಿ ಮಮತಾ ಬ್ಯಾನರ್ಜಿ ವಿರುದ್ಧ ಬಂಡಾಯ ಶಾಸಕರ ಸಮರ ತೀವ್ರಗೊಂಡಿದೆ. ಕೋಲ್ಕತ್ತಾದಲ್ಲಿರತಕ್ಕಂತ ಟಿಎಂಸಿ ಪ್ರಧಾನ ಕಚೇರಿ ಪ್ರಧಾನ ಕಚೇರಿಯನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ. ರಿತಾ ಬ್ಯಾನರ್ಜಿ ಫಿರ್ಹಾದ್ ಹಕೀಂ ಗುಂಪಿನ ಸಮರ ಜೋರಾಗಿದೆ. ಪಕ್ಷದ ಕಚೇರಿಗೆ ಬೀಗ ಜಡಿದಿದ್ದಾರೆ ಅಂತ ಆರೋಪ ಮಾಡಲಾಗಿದೆ. ಪಕ್ಷದ ಹೆಸರು ಚುನಾವಣಾ ಚಿಹ್ನೆ ಹಕ್ಕುವನ್ನ ಮಂಡಿಸಿದ ನಂತರ ಈ ಬೆಳವಣಿಗೆ ಕಂಡು ಬಂದಿದೆ. ಪಶ್ಚಿಮ ಬಂಗಾಳದ ಆಡಳಿತಾರೂಢ ತೃಣಮೂಲ ಕಾಂಗ್ರೆಸ್ನಲ್ಲಿ ಅಂದ್ರೆ ಟಿಎಂಸಿಯಲ್ಲಿ ಆಂತರಿಕ ಬಿಕ್ಕಟ್ಟು ತಾರಕಕ್ಕೇರಿದೆ. ಪಕ್ಷದ ಬಂಡಾಯದ ಬಿಸಿ ಮತ್ತಷ್ಟು ಹೆಚ್ಚಾಗಿದೆ. ಪಕ್ಷದ ಹೆಸರು ಹಾಗೂ ಚುನಾವಣಾ ಚಿಹ್ನೆ ಮೇಲಿನ ಹಕ್ಕಿನ ಹೋರಾಟದ ನಡುವೆ ಕೋಲ್ಕತ್ತಾದಲ್ಲಿರ್ತಕ್ಕಂಥ ಪಕ್ಷದ ಪ್ರಧಾನ ಕಾರ್ಯದರ್ಶಿ ವಿಚಾರ ಕೂಡ ಹೊಸ ರಾಜಕೀಯ ವಿವಾದಕ್ಕೆ ಕಾರಣ ಆಗಿದೆ. ಈಗ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿಯಲ್ಲಿ ಇದೀಗ ಬಂಡಾಯ ಶಾಸಕರ ಚಟುವಟಿಕೆಗಳು ಒಂದ್ ಕಡೆ ತೀವ್ರಗೊಂಡಿದೆ. ಈ ಬೆಳವಣಿಗೆಯ ನಡುವೆ ರಿತಾ ಬ್ಯಾನರ್ಜಿ ಹಾಗೂ ಫಿರ್ಹಾದ್ ಹಕೀಂ ಬಣಗಳ ನಡುವಿನ ಭಿನ್ನಾಭಿಪ್ರಾಯಗಳು ಏನಿದ್ದಾವೋ ಆ ಭಿನ್ನಾಭಿಪ್ರಾಯಗಳು ಬಹಿರಂಗವಾಗಿವೆ ಎನ್ನಲಾಗ್ತಾ ಇದೆ. ಇದೇ ವೇಳೆ ಕೋಲ್ಕತ್ತಾದಲ್ಲಿರ್ತಕ್ಕಂಥ ಟಿಎಂಸಿ ಪ್ರಧಾನ ಕಚೇರಿಯನ್ನ ಒಂದು ಬಣ ತನ್ನ ವಶಕ್ಕೆ ಪಡ್ಕಡಿದೆ ಅಂತಕ್ಕಂಥ ಆರೋಪಗಳು ಕೂಡ ಕೇಳಿಬಂದಿದ್ದಾವೆ. ಅಲ್ಲದೆ ಪಕ್ಷದ ಕಚೇರಿಗೆ ಬೀಗ ಜಡಿದು ಪ್ರವೇಶ ನಿರ್ಬಂಧಿಸಲಾಗಿದೆ. ಅದನ್ನು ನೀವು ಗಮನಿಸ್ತಾ ಇದ್ದೀರಿ ನೋಡಿ, ಬೀಗ ಕೂಡ ಹಾಕಿದ್ದಾರೆ. ಬೀಗ ಜಡಿದು ಪ್ರವೇಶವನ್ನ ನಿರ್ಬಂಧ ಮಾಡಲಾಗಿದೆ ಅಂತಕ್ಕಂಥ ಆರೋಪ ಕೂಡ ರಾಜಕೀಯ ವಲಯದಲ್ಲಿ ಈಗ ಒಂದಿಷ್ಟು ಚರ್ಚೆಗೆ ಕೂಡ ಕಾರಣ ಆಗಿದೆ. ಪಕ್ಷದ ಹೆಸರು ಹಾಗೂ ಚುನಾವಣಾ ಚಿಹ್ನೆಯ ಹಕ್ಕು ಮಂಡಿಸಿದ ಬಳಿಕವೇ ಈ ಬೆಳವಣಿಗೆಗಳು ನಡೆದಿವೆ ಅಂತ ಹೇಳಲಾಗ್ತಾ ಇದ್ದು, ಟಿಎಂಸಿ ಒಳಗಿನ ಬಣ ರಾಜಕೀಯ ಇದೀಗ ಮತ್ತೆ ತೀವ್ರಗೊಂಡಿದೆ. ಆದರೆ ಈ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಟಿಎಂಸಿ ನಾಯಕತ್ವದಿಂದ ಅಧಿಕೃತ ಸ್ಪಷ್ಟನೆ ನಿರೀಕ್ಷೆಯಲ್ಲಿದೆ. ಯಾವ ರೀತಿ ಸ್ಪಷ್ಟನೆ ಬರಬಹುದು ಅನ್ನೋ ಕುತೂಹಲ ಕಾಡ್ತಾ ಇದೆ.